ಈ ಘಟನೆ ನಡಿಬಾರ್ದಾಗಿತ್ತು, ನಡೆದುಬಿಟ್ಟಿದೆ. ನಿಜವಾಗಲೂ ಬಹಳ ಕೆಟ್ಟ ಘಟನೆ ಇದು. ಅವರು ಧರ್ಮದ ಬಗ್ಗೆ ಮಾತಾಡೋದಾಗಲಿ ಇಂಥವೆಲ್ಲ ಎಲ್ಲ ಸಮಾಜದಾಗ ಅಲ್ಲೊಂದು ಕೆಟ್ಟ ಹುಳಗಳು ಇದ್ದೇ ಇರ್ತಾವೆ. ನಾನು ಕೇಳ್ತಾ ಇರೋದು, ಕೇಂದ್ರ ಸರ್ಕಾರದವರು ಆರ್ಟಿಕಲ್ 370 ಜಾರಿ ಆದಮೇಲೆ ಕಾಶ್ಮೀರ ಮತ್ತು ಜಮ್ಮು ಭಾಳ ದೊಡ್ಡ ಅಭಿವೃದ್ಧಿಯಾಗಿ ಇಂಥವೆಲ್ಲದು ಕಡಿವಾಣ ಹಾಕ್ತೀನಿ ಅಂತ ಅಂತಿದ್ರಲ್ಲ, ಏನು ಹಾಕಿದ್ದಾರೆ? ಯಾವ ಮೂಲೆಯಿಂದ ಕಡಿವಾಣ ಹಾಕ್ತಾ ಇದ್ದಾರೆ? ಹಿಂದೆ ಹುಬ್ಳಿಯಲ್ಲಿ ಒಂದು ವಿದ್ಯಾರ್ಥಿನಿ ಯಾರೊಬ್ಬ ಮುಸ್ಲಿಂ ಬಂದು ಆ ಹುಡುಗಿನ ನಡು ರಸ್ತೆಯಲ್ಲಿಗೆ ಚಾಕುವನ್ನು ಚುಚ್ಚಿದತ್ನಾಗ ಇಡೀ BJP ಮಿತ್ರರೆಲ್ಲರೂ ಯಾರ್ದು ರಾಜೀನಾಮೆ ಕೇಳಿದರು? ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳಿದರು, ಗೃಹ ಮಂತ್ರಿಗಳ ರಾಜೀನಾಮೆ ಕೇಳಿದ್ರಲ್ಲ. ಈಗ BJP ಯಾರು ರಾಜೀನಾಮೆ ಕೇಳಬೇಕು? BJP ಅವ್ರದ್ದು ಏನು ಮಾಡ್ತಾ ಇದ್ದಾರೆ? BJP ಅವರು ಹೋಮ್ ಮಿನಿಸ್ಟ್ರಿ ಏನು ಮಾಡ್ತಾ ಇದ್ದಾರೆ? ಏನೆಲ್ಲ ಮಾಡ್ತೀನಿ ಅಂತ ಹೇಳಿದಲ್ಲ. ಇವತ್ತು ಯಾವರೇ ಆಗಲಿ, ಹಿಂದೂ ಆಗಲಿ ಮುಸ್ಲಿಂ ಆಗಲಿ, ಕೆಟ್ಟ ಹುಳಗಳನ್ನೇ. ಇವತ್ತು ನೋಡಿ, ಒಬ್ಬ ಹನಿಮೂನ್ಗೆ ಹೋದಂಥ ದಂಪತಿಗಳು ಇವತ್ತು ಅವ್ರನ್ನ ಕಳೆದ್ರೆ ಎಷ್ಟು ನೋವಾಗುತ್ತೆ ನಮಗೆ. ಇಂಥ ನೋವಿನ ಸಂಗತಿ ಹಾಕಿ ಯಾರ್ಯಾರು ಇದ್ದಾರೆ ಅವ್ರನ್ನ ತಂದು ಏನೆಲ್ಲ ಹೇಳ್ತಾ ಇದ್ದೀರಲ್ಲ, ಬರೀ ಮಾತಾಡ್ತಾ ಇದ್ದೀರಲ್ಲ. ಮಾತಾಡೋದನ್ನ ಬಿಟ್ಟು ಕಾರ್ಯರೂಪಕ್ಕೆ ತರೋಂಥ ಕೆಲಸ ಮಾಡಿರಿ, ಇಲ್ಲಾಂದ್ರೆ ರಾಜೀನಾಮೆ ಕೊಟ್ಟು ಹೋಗ್ರಿ. ಈ ಘಟನೆ ನಡಿಬಾರ್ದಾಗಿತ್ತು, ನಡೆದುಬಿಟ್ಟಿದೆ. ನಿಜವಾಗಲೂ ಬಹಳ ಕೆಟ್ಟ ಘಟನೆ ಇದು. ಅವರು ಧರ್ಮದ ಬಗ್ಗೆ ಮಾತಾಡೋದಾಗಲಿ ಇಂಥವೆಲ್ಲ ಎಲ್ಲ ಸಮಾಜದಾಗ ಅಲ್ಲೊಂದು ಕೆಟ್ಟ ಹುಳಗಳು ಇದ್ದೇ ಇರ್ತಾವೆ. ನಾನು ಕೇಳ್ತಾ ಇರೋದು, ಕೇಂದ್ರ ಸರ್ಕಾರದವರು ಆರ್ಟಿಕಲ್ 370 ಜಾರಿ ಆದಮೇಲೆ ಕಾಶ್ಮೀರ ಮತ್ತು ಜಮ್ಮು ಭಾಳ ದೊಡ್ಡ ಅಭಿವೃದ್ಧಿಯಾಗಿ ಇಂಥವೆಲ್ಲದು ಕಡಿವಾಣ ಹಾಕ್ತೀನಿ ಅಂತ ಅಂತಿದ್ರಲ್ಲ, ಏನು ಹಾಕಿದ್ದಾರೆ? ಯಾವ ಮೂಲೆಯಿಂದ ಕಡಿವಾಣ ಹಾಕ್ತಾ ಇದ್ದಾರೆ? ಹಿಂದೆ ಹುಬ್ಳಿಯಲ್ಲಿ ಒಂದು ವಿದ್ಯಾರ್ಥಿನಿ ಯಾರೊಬ್ಬ ಮುಸ್ಲಿಂ ಬಂದು ಆ ಹುಡುಗಿನ ನಡು ರಸ್ತೆಯಲ್ಲಿಗೆ ಚಾಕುವನ್ನು ಚುಚ್ಚಿದತ್ನಾಗ ಇಡೀ BJP ಮಿತ್ರರೆಲ್ಲರೂ ಯಾರ್ದು ರಾಜೀನಾಮೆ ಕೇಳಿದರು? ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳಿದರು, ಗೃಹ ಮಂತ್ರಿಗಳ ರಾಜೀನಾಮೆ ಕೇಳಿದ್ರಲ್ಲ. ಈಗ BJP ಯಾರು ರಾಜೀನಾಮೆ ಕೇಳಬೇಕು? BJP ಅವ್ರದ್ದು ಏನು ಮಾಡ್ತಾ ಇದ್ದಾರೆ? BJP ಅವರು ಹೋಮ್ ಮಿನಿಸ್ಟ್ರಿ ಏನು ಮಾಡ್ತಾ ಇದ್ದಾರೆ? ಏನೆಲ್ಲ ಮಾಡ್ತೀನಿ ಅಂತ ಹೇಳಿದಲ್ಲ. ಇವತ್ತು ಯಾವರೇ ಆಗಲಿ, ಹಿಂದೂ ಆಗಲಿ ಮುಸ್ಲಿಂ ಆಗಲಿ, ಕೆಟ್ಟ ಹುಳಗಳನ್ನೇ. ಇವತ್ತು ನೋಡಿ, ಒಬ್ಬ ಹನಿಮೂನ್ಗೆ ಹೋದಂಥ ದಂಪತಿಗಳು ಇವತ್ತು ಅವ್ರನ್ನ ಕಳೆದ್ರೆ ಎಷ್ಟು ನೋವಾಗುತ್ತೆ ನಮಗೆ. ಇಂಥ ನೋವಿನ ಸಂಗತಿ ಹಾಕಿ ಯಾರ್ಯಾರು ಇದ್ದಾರೆ ಅವ್ರನ್ನ ತಂದು ಏನೆಲ್ಲ ಹೇಳ್ತಾ ಇದ್ದೀರಲ್ಲ, ಬರೀ ಮಾತಾಡ್ತಾ ಇದ್ದೀರಲ್ಲ. ಮಾತಾಡೋದನ್ನ ಬಿಟ್ಟು ಕಾರ್ಯರೂಪಕ್ಕೆ ತರೋಂಥ ಕೆಲಸ ಮಾಡಿರಿ, ಇಲ್ಲಾಂದ್ರೆ ರಾಜೀನಾಮೆ ಕೊಟ್ಟು ಹೋಗ್ರಿ. ಈ ಘಟನೆ ನಡಿಬಾರ್ದಾಗಿತ್ತು, ನಡೆದುಬಿಟ್ಟಿದೆ. ನಿಜವಾಗಲೂ ಬಹಳ ಕೆಟ್ಟ ಘಟನೆ ಇದು. ಅವರು ಧರ್ಮದ ಬಗ್ಗೆ ಮಾತಾಡೋದಾಗಲಿ ಇಂಥವೆಲ್ಲ ಎಲ್ಲ ಸಮಾಜದಾಗ ಅಲ್ಲೊಂದು ಕೆಟ್ಟ ಹುಳಗಳು ಇದ್ದೇ ಇರ್ತಾವೆ. ನಾನು ಕೇಳ್ತಾ ಇರೋದು, ಕೇಂದ್ರ ಸರ್ಕಾರದವರು ಆರ್ಟಿಕಲ್ 370 ಜಾರಿ ಆದಮೇಲೆ ಕಾಶ್ಮೀರ ಮತ್ತು ಜಮ್ಮು ಭಾಳ ದೊಡ್ಡ ಅಭಿವೃದ್ಧಿಯಾಗಿ ಇಂಥವೆಲ್ಲದು ಕಡಿವಾಣ ಹಾಕ್ತೀನಿ ಅಂತ ಅಂತಿದ್ರಲ್ಲ, ಏನು ಹಾಕಿದ್ದಾರೆ? ಯಾವ ಮೂಲೆಯಿಂದ ಕಡಿವಾಣ ಹಾಕ್ತಾ ಇದ್ದಾರೆ? ಹಿಂದೆ ಹುಬ್ಳಿಯಲ್ಲಿ ಒಂದು ವಿದ್ಯಾರ್ಥಿನಿ ಯಾರೊಬ್ಬ ಮುಸ್ಲಿಂ ಬಂದು ಆ ಹುಡುಗಿನ ನಡು ರಸ್ತೆಯಲ್ಲಿಗೆ ಚಾಕುವನ್ನು ಚುಚ್ಚಿದತ್ನಾಗ ಇಡೀ BJP ಮಿತ್ರರೆಲ್ಲರೂ ಯಾರ್ದು ರಾಜೀನಾಮೆ ಕೇಳಿದರು? ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳಿದರು, ಗೃಹ ಮಂತ್ರಿಗಳ ರಾಜೀನಾಮೆ ಕೇಳಿದ್ರಲ್ಲ. ಈಗ BJP ಯಾರು ರಾಜೀನಾಮೆ ಕೇಳಬೇಕು? BJP ಅವ್ರದ್ದು ಏನು ಮಾಡ್ತಾ ಇದ್ದಾರೆ? BJP ಅವರು ಹೋಮ್ ಮಿನಿಸ್ಟ್ರಿ ಏನು ಮಾಡ್ತಾ ಇದ್ದಾರೆ? ಏನೆಲ್ಲ ಮಾಡ್ತೀನಿ ಅಂತ ಹೇಳಿದಲ್ಲ. ಇವತ್ತು ಯಾವರೇ ಆಗಲಿ, ಹಿಂದೂ ಆಗಲಿ ಮುಸ್ಲಿಂ ಆಗಲಿ, ಕೆಟ್ಟ ಹುಳಗಳನ್ನೇ. ಇವತ್ತು ನೋಡಿ, ಒಬ್ಬ ಹನಿಮೂನ್ಗೆ ಹೋದಂಥ ದಂಪತಿಗಳು ಇವತ್ತು ಅವ್ರನ್ನ ಕಳೆದ್ರೆ ಎಷ್ಟು ನೋವಾಗುತ್ತೆ ನಮಗೆ. ಇಂಥ ನೋವಿನ ಸಂಗತಿ ಹಾಕಿ ಯಾರ್ಯಾರು ಇದ್ದಾರೆ ಅವ್ರನ್ನ ತಂದು ಏನೆಲ್ಲ ಹೇಳ್ತಾ ಇದ್ದೀರಲ್ಲ, ಬರೀ ಮಾತಾಡ್ತಾ ಇದ್ದೀರಲ್ಲ. ಮಾತಾಡೋದನ್ನ ಬಿಟ್ಟು ಕಾರ್ಯರೂಪಕ್ಕೆ ತರೋಂಥ ಕೆಲಸ ಮಾಡಿರಿ, ಇಲ್ಲಾಂದ್ರೆ ರಾಜೀನಾಮೆ ಕೊಟ್ಟು ಹೋಗ್ರಿ. ಈ ಘಟನೆ ನಡಿಬಾರ್ದಾಗಿತ್ತು, ನಡೆದುಬಿಟ್ಟಿದೆ. ನಿಜವಾಗಲೂ ಬಹಳ ಕೆಟ್ಟ ಘಟನೆ ಇದು. ಅವರು ಧರ್ಮದ ಬಗ್ಗೆ ಮಾತಾಡೋದಾಗಲಿ ಇಂಥವೆಲ್ಲ ಎಲ್ಲ ಸಮಾಜದಾಗ ಅಲ್ಲೊಂದು ಕೆಟ್ಟ ಹುಳಗಳು ಇದ್ದೇ ಇರ್ತಾವೆ. ನಾನು ಕೇಳ್ತಾ ಇರೋದು, ಕೇಂದ್ರ ಸರ್ಕಾರದವರು ಆರ್ಟಿಕಲ್ 370 ಜಾರಿ ಆದಮೇಲೆ ಕಾಶ್ಮೀರ ಮತ್ತು ಜಮ್ಮು ಭಾಳ ದೊಡ್ಡ ಅಭಿವೃದ್ಧಿಯಾಗಿ ಇಂಥವೆಲ್ಲದು ಕಡಿವಾಣ ಹಾಕ್ತೀನಿ ಅಂತ ಅಂತಿದ್ರಲ್ಲ, ಏನು ಹಾಕಿದ್ದಾರೆ? ಯಾವ ಮೂಲೆಯಿಂದ ಕಡಿವಾಣ ಹಾಕ್ತಾ ಇದ್ದಾರೆ? ಹಿಂದೆ ಹುಬ್ಳಿಯಲ್ಲಿ ಒಂದು
ವಿದ್ಯಾರ್ಥಿನಿ ಯಾರೊಬ್ಬ ಮುಸ್ಲಿಂ ಬಂದು ಆ ಹುಡುಗಿನ ನಡು ರಸ್ತೆಯಲ್ಲಿಗೆ ಚಾಕುವನ್ನು ಚುಚ್ಚಿದತ್ನಾಗ ಇಡೀ ಬಿ ಜೆ ಪಿ ಮಿತ್ರರೆಲ್ಲರೂ ಯಾರ್ದು ರಾಜೀನಾಮೆ ಕೇಳಿದರು? ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳಿದರು, ಗೃಹ ಮಂತ್ರಿಗಳ ರಾಜೀನಾಮೆ ಕೇಳಿದ್ರಲ್ಲ. ಈಗ ಬಿ ಜೆ ಪಿ ಯಾರು ರಾಜೀನಾಮೆ ಕೇಳಬೇಕು? ಬಿ ಜೆ ಪಿ ಅವ್ರದ್ದು ಏನು ಮಾಡ್ತಾ ಇದ್ದಾರೆ? ಬಿ ಜೆ ಪಿ ಅವರು ಹೋಮ್ ಮಿನಿಸ್ಟ್ರಿ ಏನು ಮಾಡ್ತಾ ಇದ್ದಾರೆ? ಏನೆಲ್ಲ ಮಾಡ್ತೀನಿ ಅಂತ ಹೇಳಿದಲ್ಲ. ಇವತ್ತು ಯಾವರೇ ಆಗಲಿ, ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ, ಕೆಟ್ಟ ಹುಳುಗಳನ್ನೇ. ಇವತ್ತು ನೋಡಿ, ಒಬ್ಬ ಹನಿಮೂನ್ಗೆ ಹೋದಂಥ ದಂಪತಿಗಳು ಇವತ್ತು ಅವ್ರನ್ನ ಕಳೆದ್ರೆ ಎಷ್ಟು ನೋವಾಗುತ್ತೆ ನಮಗೆ. ಇಂಥ ನೋವಿನ ಸಂಗತಿ ಹಾಕಿ ಯಾರ್ಯಾರು ಇದ್ದಾರೆ ಅವ್ರನ್ನ ತಂದು ಈ ಘಟನೆ ನಡಿಬಾರ್ದಾಗಿತ್ತು, ನಡೆದುಬಿಟ್ಟಿದೆ. ನಿಜವಾಗಲೂ ಬಹಳ ಕೆಟ್ಟ ಘಟನೆ ಇದು. ಅವರು ಧರ್ಮದ ಬಗ್ಗೆ ಮಾತಾಡೋದಾಗಲಿ ಇಂಥದ್ದಾಗಲಿ ಇಂಥವೆಲ್ಲ ಎಲ್ಲ ಸಮಾಜದಾಗ ಅಲ್ಲೊಂದು ಕೆಟ್ಟ ಹುಳುಗಳು ಇದ್ದೇ ಇರ್ತಾವೆ. ನಾನು ಕೇಳ್ತಾ ಇರೋದು, ಕೇಂದ್ರ ಸರ್ಕಾರದವರು ಆರ್ಟಿಕಲ್ 370 ಜಾರಿ ಆದಮೇಲೆ ಕಾಶ್ಮೀರ ಮತ್ತು ಜಮ್ಮು ಭಾಳ ದೊಡ್ಡ ಅಭಿವೃದ್ಧಿಯಾಗಿ ಇಂಥವೆಲ್ಲದು ಕಡಿವಾಣ ಹಾಕ್ತೀನಿ ಅಂತ ಅಂತಿದ್ರಲ್ಲ, ಏನು ಹಾಕಿದ್ದಾರೆ? ಯಾವ ಮೂಲೆಯಿಂದ ಕಡಿವಾಣ ಹಾಕ್ತಾ ಇದ್ದಾರೆ? ಹಿಂದೆ ಹುಬ್ಳಿಯಲ್ಲಿ ಒಂದು ವಿದ್ಯಾರ್ಥಿನಿ ಯಾರೊಬ್ಬ ಮುಸ್ಲಿಂ ಬಂದು ಆ ಹುಡುಗಿನ ನಡು ರಸ್ತೆಯಲ್ಲಿಗೆ ಚಾಕುವನ್ನು ಚುಚ್ಚಿದತ್ನಾಗ ಇಡೀ ಬಿ ಜೆ ಪಿ ಮಿತ್ರರೆಲ್ಲರೂ ಯಾರ್ದು ರಾಜೀನಾಮೆ ಕೇಳಿದರು? ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳಿದರು, ಗೃಹ ಮಂತ್ರಿಗಳ ರಾಜೀನಾಮೆ ಕೇಳಿದ್ರಲ್ಲ. ಈಗ ಬಿ ಜೆ ಪಿ ಯಾರು ರಾಜೀನಾಮೆ ಕೇಳಬೇಕು? ಬಿ ಜೆ ಪಿ ಅವ್ರದ್ದು ಏನು ಮಾಡ್ತಾ ಇದ್ದಾರೆ? ಬಿ ಜೆ ಪಿ ಅವರು ಹೋಮ್ ಮಿನಿಸ್ಟ್ರಿ ಏನು ಮಾಡ್ತಾ ಇದ್ದಾರೆ? ಏನೆಲ್ಲ ಮಾಡ್ತೀನಿ ಅಂತ ಹೇಳಿದಲ್ಲ. ಇವತ್ತು ಯಾವರೇ ಆಗಲಿ, ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ, ಕೆಟ್ಟ ಹುಳುಗಳನ್ನೇ. ಇವತ್ತು ನೋಡಿ, ಒಬ್ಬ ಹನಿಮೂನ್ಗೆ ಹೋದಂಥ ದಂಪತಿಗಳು ಇವತ್ತು ಅವ್ರನ್ನ ಕಳೆದ್ರೆ ಎಷ್ಟು ನೋವಾಗುತ್ತೆ ನಮಗೆ. ಇಂಥ ನೋವಿನ ಸಂಗತಿ ಹಾಕಿ ಯಾರ್ಯಾರು ಇದ್ದಾರೆ ಅವ್ರನ್ನ ತಂದು ಏನೆಲ್ಲ ಹೇಳ್ತಾ ಇದ್ದೀರಲ್ಲ, ಬರೀ ಮಾತಾಡ್ತಾ ಇದ್ದೀರಲ್ಲ. ಮಾತಾಡೋದನ್ನ ಬಿಟ್ಟು ಕಾರ್ಯರೂಪಕ್ಕೆ ತರೋಂಥ ಕೆಲಸ ಮಾಡಿರಿ, ಇಲ್ಲಾಂದ್ರೆ ರಾಜೀನಾಮೆ ಕೊಟ್ಟು ಹೋಗ್ರಿ. ಈ ಘಟನೆ ನಡಿಬಾರ್ದಾಗಿತ್ತು, ನಡೆದುಬಿಟ್ಟಿದೆ. ನಿಜವಾಗಲೂ ಬಹಳ ಕೆಟ್ಟ ಘಟನೆ ಇದು. ಅವರು ಧರ್ಮದ ಬಗ್ಗೆ ಮಾತಾಡೋದಾಗಲಿ ಇಂಥದ್ದಾಗಲಿ ಇಂಥವೆಲ್ಲ ಎಲ್ಲ ಸಮಾಜದಾಗ ಅಲ್ಲೊಂದು ಕೆಟ್ಟ ಹುಳುಗಳು ಇದ್ದೇ ಇರ್ತಾವೆ. ನಾನು ಕೇಳ್ತಾ ಇರೋದು, ಕೇಂದ್ರ ಸರ್ಕಾರದವರು ಆರ್ಟಿಕಲ್ 370 ಜಾರಿ ಆದಮೇಲೆ ಕಾಶ್ಮೀರ ಮತ್ತು ಜಮ್ಮು ಭಾಳ ದೊಡ್ಡ ಅಭಿವೃದ್ಧಿಯಾಗಿ ಇಂಥವೆಲ್ಲದು ಕಡಿವಾಣ ಹಾಕ್ತೀನಿ ಅಂತ ಅಂತಿದ್ರಲ್ಲ, ಏನು ಹಾಕಿದ್ದಾರೆ? ಯಾವ ಮೂಲೆಯಿಂದ ಕಡಿವಾಣ ಹಾಕ್ತಾ ಇದ್ದಾರೆ? ಹಿಂದೆ ಹುಬ್ಳಿಯಲ್ಲಿ ಒಂದು ವಿದ್ಯಾರ್ಥಿನಿ ಯಾರೊಬ್ಬ ಮುಸ್ಲಿಂ ಬಂದು ಆ ಹುಡುಗಿನ ನಡು ರಸ್ತೆಯಲ್ಲಿಗೆ ಚಾಕುವನ್ನು ಚುಚ್ಚಿದತ್ನಾಗ ಇಡೀ ಬಿ ಜೆ ಪಿ ಮಿತ್ರರೆಲ್ಲರೂ ಯಾರ್ದು ರಾಜೀನಾಮೆ ಕೇಳಿದರು? ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳಿದರು, ಗೃಹ ಮಂತ್ರಿಗಳ ರಾಜೀನಾಮೆ ಕೇಳಿದ್ರಲ್ಲ. ಈಗ ಬಿ ಜೆ ಪಿ ಯಾರು ರಾಜೀನಾಮೆ ಕೇಳಬೇಕು? ಬಿ ಜೆ ಪಿ ಅವ್ರದ್ದು ಏನು ಮಾಡ್ತಾ ಇದ್ದಾರೆ? ಬಿ ಜೆ ಪಿ ಅವರು ಹೋಮ್ ಮಿನಿಸ್ಟ್ರಿ ಏನು ಮಾಡ್ತಾ ಇದ್ದಾರೆ? ಏನೆಲ್ಲ ಮಾಡ್ತೀನಿ ಅಂತ ಹೇಳಿದಲ್ಲ. ಇವತ್ತು ಯಾವರೇ ಆಗಲಿ, ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ, ಕೆಟ್ಟ ಹುಳುಗಳನ್ನೇ. ಇವತ್ತು ನೋಡಿ, ಒಬ್ಬ ಹನಿಮೂನ್ಗೆ ಹೋದಂಥ ದಂಪತಿಗಳು ಇವತ್ತು ಅವ್ರನ್ನ ಕಳೆದ್ರೆ ಎಷ್ಟು ನೋವಾಗುತ್ತೆ ನಮಗೆ. ಇಂಥ ನೋವಿನ ಸಂಗತಿ ಹಾಕಿ ಯಾರ್ಯಾರು ಇದ್ದಾರೆ ಅವ್ರನ್ನ ತಂದು ಏನೆಲ್ಲ ಹೇಳ್ತಾ ಇದ್ದೀರಲ್ಲ, ಬರೀ ಮಾತಾಡ್ತಾ ಇದ್ದೀರಲ್ಲ. ಮಾತಾಡೋದನ್ನ ಬಿಟ್ಟು ಕಾರ್ಯರೂಪಕ್ಕೆ ತರೋಂಥ ಕೆಲಸ ಮಾಡಿರಿ, ಇಲ್ಲಾಂದ್ರೆ ರಾಜೀನಾಮೆ ಕೊಟ್ಟು ಹೋಗ್ರಿ. ಈ ಘಟನೆ ನಡಿಬಾರ್ದಾಗಿತ್ತು, ನಡೆದುಬಿಟ್ಟಿದೆ. ನಿಜವಾಗಲೂ ಬಹಳ ಕೆಟ್ಟ ಘಟನೆ ಇದು. ಅವರು ಧರ್ಮದ ಬಗ್ಗೆ ಮಾತಾಡೋದಾಗಲಿ ಇಂಥದ್ದಾಗಲಿ ಇಂಥವೆಲ್ಲ ಎಲ್ಲ ಸಮಾಜದಾಗ ಅಲ್ಲೊಂದು ಕೆಟ್ಟ ಹುಳುಗಳು ಇದ್ದೇ ಇರ್ತಾವೆ. ನಾನು ಕೇಳ್ತಾ ಇರೋದು, ಕೇಂದ್ರ ಸರ್ಕಾರದವರು ಆರ್ಟಿಕಲ್ 370 ಜಾರಿ ಆದಮೇಲೆ ಕಾಶ್ಮೀರ ಮತ್ತು ಜಮ್ಮು ಭಾಳ ದೊಡ್ಡ ಅಭಿವೃದ್ಧಿಯಾಗಿ ಇಂಥವೆಲ್ಲದು ಕಡಿವಾಣ ಹಾಕ್ತೀನಿ ಅಂತ ಅಂತಿದ್ರಲ್ಲ, ಏನು ಹಾಕಿದ್ದಾರೆ? ಯಾವ ಮೂಲೆಯಿಂದ ಕಡಿವಾಣ ಹಾಕ್ತಾ ಇದ್ದಾರೆ? ಹಿಂದೆ ಹುಬ್ಳಿಯಲ್ಲಿ ಒಂದು ವಿದ್ಯಾರ್ಥಿನಿ ಯಾರೊಬ್ಬ ಮುಸ್ಲಿಂ ಬಂದು ಆ ಹುಡುಗಿನ ನಡು ರಸ್ತೆಯಲ್ಲಿಗೆ ಚಾಕುವನ್ನು ಚುಚ್ಚಿದತ್ನಾಗ ಇಡೀ ಬಿ ಜೆ ಪಿ ಮಿತ್ರರೆಲ್ಲರೂ ಯಾರ್ದು ರಾಜೀನಾಮೆ ಕೇಳಿದರು? ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳಿದರು, ಗೃಹ ಮಂತ್ರಿಗಳ ರಾಜೀನಾಮೆ ಕೇಳಿದ್ರಲ್ಲ. ಈಗ ಬಿ ಜೆ ಪಿ ಯಾರು ರಾಜೀನಾಮೆ ಕೇಳಬೇಕು? ಬಿ ಜೆ ಪಿ ಅವ್ರದ್ದು ಏನು ಮಾಡ್ತಾ ಇದ್ದಾರೆ? ಬಿ ಜೆ ಪಿ ಅವರು ಹೋಮ್ ಮಿನಿಸ್ಟ್ರಿ ಏನು ಮಾಡ್ತಾ ಇದ್ದಾರೆ? ಏನೆಲ್ಲ ಮಾಡ್ತೀನಿ ಅಂತ ಹೇಳಿದಲ್ಲ. ಇವತ್ತು ಯಾವರೇ ಆಗಲಿ, ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ, ಕೆಟ್ಟ ಹುಳುಗಳನ್ನೇ. ಇವತ್ತು ನೋಡಿ, ಒಬ್ಬ ಹನಿಮೂನ್ಗೆ ಹೋದಂಥ ದಂಪತಿಗಳು ಇವತ್ತು ಅವ್ರನ್ನ ಕಳೆದ್ರೆ ಎಷ್ಟು ನೋವಾಗುತ್ತೆ ನಮಗೆ.
ಇಂಥ ನೋವಿನ ಸಂಗತಿ ಹಾಕಿ ಯಾರ್ಯಾರು ಇದ್ದಾರೆ ಅವ್ರನ್ನ ತಂದು ಏನೆಲ್ಲ ಹೇಳ್ತಾ ಇದ್ದೀರಲ್ಲ, ಬರೀ ಮಾತಾಡ್ತಾ ಇದ್ದೀರಲ್ಲ, ಮಾತಾಡೋದನ್ನ ಬಿಟ್ಟು ಕಾರ್ಯರೂಪಕ್ಕೆ ತರೋಂಥ ಕೆಲಸ ಮಾಡಿರಿ, ಇಲ್ಲಾಂದ್ರೆ ರಾಜೀನಾಮೆ ಕೊಟ್ಟು ಹೋಗ್ರಿ. ಈ ಘಟನೆ ನಡಿಬಾರ್ದಾಗಿತ್ತು, ನಡೆದುಬಿಟ್ಟಿದೆ. ನಿಜವಾಗಲೂ ಬಹಳ ಕೆಟ್ಟ ಘಟನೆ ಇದು. ಅವರು ಧರ್ಮದ ಬಗ್ಗೆ ಮಾತಾಡೋದಾಗಲಿ ಇಂಥವೆಲ್ಲ ಎಲ್ಲ ಸಮಾಜದಾಗ ಅಲ್ಲೊಂದು ಕೆಟ್ಟ ಹುಳಗಳು ಇದ್ದೇ ಇರ್ತಾವೆ. ನಾನು ಕೇಳ್ತಾ ಇರೋದು, ಕೇಂದ್ರ ಸರ್ಕಾರದವರು ಆರ್ಟಿಕಲ್ 370 ಜಾರಿ ಆದಮೇಲೆ ಕಾಶ್ಮೀರ ಮತ್ತು ಜಮ್ಮು ಭಾಳ ದೊಡ್ಡ ಅಭಿವೃದ್ಧಿಯಾಗಿ ಇಂಥವೆಲ್ಲದು ಕಡಿವಾಣ ಹಾಕ್ತೀನಿ ಅಂತ ಅಂತಿದ್ರಲ್ಲ, ಏನು ಹಾಕಿದ್ದಾರೆ? ಯಾವ ಮೂಲೆಯಿಂದ ಕಡಿವಾಣ ಹಾಕ್ತಾ ಇದ್ದಾರೆ? ಹಿಂದೆ ಹುಬ್ಳಿಯಲ್ಲಿ ಒಂದು ವಿದ್ಯಾರ್ಥಿನಿ ಯಾರೊಬ್ಬ ಮುಸ್ಲಿಂ ಬಂದು ಆ ಹುಡುಗಿನ ನಡು ರಸ್ತೆಯಲ್ಲಿಗೆ ಚಾಕುವನ್ನು ಚುಚ್ಚಿದತ್ನಾಗ ಇಡೀ BJP ಮಿತ್ರರೆಲ್ಲರೂ ಯಾರ್ದು ರಾಜೀನಾಮೆ ಕೇಳಿದರು? ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳಿದರು, ಗೃಹ ಮಂತ್ರಿಗಳ ರಾಜೀನಾಮೆ ಕೇಳಿದ್ರಲ್ಲ. ಈಗ BJP ಯಾರು ರಾಜೀನಾಮೆ ಕೇಳಬೇಕು? BJP ಅವ್ರದ್ದು ಏನು ಮಾಡ್ತಾ ಇದ್ದಾರೆ? BJP ಅವರು ಹೋಮ್ ಮಿನಿಸ್ಟ್ರಿ ಏನು ಮಾಡ್ತಾ ಇದ್ದಾರೆ? ಏನೆಲ್ಲ ಮಾಡ್ತೀನಿ ಅಂತ ಹೇಳಿದಲ್ಲ. ಇವತ್ತು ಯಾವರೇ ಆಗಲಿ, ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ, ಕೆಟ್ಟ ಹುಳಗಳನ್ನೇ. ಇವತ್ತು ನೋಡಿ, ಒಬ್ಬ ಹನಿಮೂನ್ಗೆ ಹೋದಂಥ ದಂಪತಿಗಳು ಇವತ್ತು ಅವ್ರನ್ನ ಕಳೆದ್ರೆ ಎಷ್ಟು ನೋವಾಗುತ್ತೆ ನಮಗೆ. ಇಂಥ ನೋವಿನ ಸಂಗತಿ ಹಾಕಿ ಯಾರ್ಯಾರು ಇದ್ದಾರೆ ಅವ್ರನ್ನ ತಂದು ಏನೆಲ್ಲ ಹೇಳ್ತಾ ಇದ್ದೀರಲ್ಲ, ಬರೀ ಮಾತಾಡ್ತಾ ಇದ್ದೀರಲ್ಲ, ಮಾತಾಡೋದನ್ನ ಬಿಟ್ಟು ಕಾರ್ಯರೂಪಕ್ಕೆ ತರೋಂಥ ಕೆಲಸ ಮಾಡಿರಿ, ಇಲ್ಲಾಂದ್ರೆ ರಾಜೀನಾಮೆ ಕೊಟ್ಟು ಹೋಗ್ರಿ.